ತೈಲ ಬಿಕ್ಕಟ್ಟು ಭಾರತದ ನೆರವಿಗೆ ಬಂದ ರಷ್ಯಾದಿಂದ 60 ಮಿಲಿಯನ್ ಡಾಲರ್ ಕಚ್ಚಾ ತೈಲ ಖರೀದಿ ಮಾಡಿದ್ದಾರೆ. ಹಾರ್ಮುಜ್ ಬಿಕ್ಕಟ್ಟು ಇನ್ನೂ ಬಗೆಹರಿಯದ ಹಿನ್ನೆಲೆಯಲ್ಲಿ ಭಾರತ ಈ ರೀತಿಯಾಗಿ ಮಾಡಿರುವಂಥದ್ದು ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಕ್ರಮವನ್ನು ವಹಿಸ್ತಾ ಇದೆ. ಹೆಚ್ಚಿನ ದರದಲ್ಲಿ ತೈಲ ಮಾರಾಟಕ್ಕೆ ಮುಂದಾದ ರಷ್ಯಾ. ಮುಂದಿನ ತಿಂಗಳು ರಷ್ಯಾದಿಂದ ಬರಲಿರುವ ತೈಲ ಇರೋ ದೇಶದಲ್ಲಿ ಬಹುತೇಕ ತೈಲ ಕೊರತೆ ಸರಿದೂಗಲಿದೆ. ಇರಾನ್ನಿಂದ 50 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಖರೀದಿಯನ್ನ ಮಾಡಿದೆ ಭಾರತ. ಇರಾನ್ನಿಂದ ಕಚ್ಚಾ ತೈಲ ಖರೀದಿಸಿದ ರಿಲಯನ್ಸ್. ಮತ್ತೊಂದೆಡೆ ಹಡಗು ಬಿಡಲು ಒಪ್ಪಿರುವ ಇರಾನ್ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳನ್ನು ಬಿಡುವುದಕ್ಕೆ ಒಪ್ಪಿಕೊಂಡಿದೆ. ತೈಲ ಬಿಕ್ಕಟ್ಟು ಭಾರತದ ನೆರವಿಗೆ ಬಂದ ರಷ್ಯಾ. ಈ ಹಿಂದೆ ಭಾರತ ಮತ್ತು ರಷ್ಯಾ ಒಂದಿಷ್ಟು ವ್ಯಾಪಾರವನ್ನ ಮಾಡ್ತಾ ಇತ್ತು. ಇದಕ್ಕೆ ಅಮೆರಿಕ ಒಂದಿಷ್ಟು ಇಂಡೈರೆಕ್ಟ್ ಆಗಿ ಕಡಿವಾಣವನ್ನು ಕೂಡ ಹಾಕಿತ್ತು. ಈ ಒಂದು ಯುದ್ಧದ ಸಂದರ್ಭದಲ್ಲಿ ಈಗ ಮತ್ತೊಮ್ಮೆ ಭಾರತ ಮತ್ತು ರಷ್ಯಾ ಈ ಒಂದು ಕಚ್ಚಾ ತೈಲವನ್ನ ಖರೀದಿ ಮಾಡೋದಕ್ಕೆ ಭಾರತ ರಷ್ಯಾದಿಂದ 60 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನ ಖರೀದಿ ಮಾಡಿದೆ. ಅದು ಮುಂದಿನ ತಿಂಗಳು ನಮ್ಮ ಭಾರತಕ್ಕೆ ಬಂದು ತಲುಪುವಂಥದ್ದು. ಇದರಿಂದಾಗಿ ಭಾರತದಲ್ಲಿ ಆಗ್ತಾ ಇರುವಂತಹ LPG ಕೊರತೆ ಹಾಗೂ ಪೆಟ್ರೋಲ್, ಡೀಸೆಲ್ ಈ ರೀತಿಯಾದಂತಹ ಕೊರತೆಗಳನ್ನು ನಿಭಾಯಿಸಬಹುದು. ಒಂದು ತಕ್ಕಮಟ್ಟದ ರೀತಿಯಲ್ಲಿ ಒಂದು ತಿಂಗಳ ಕಾಲ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಅಂತಾನೂ ಕೂಡ ಹೇಳ್ಬೋದು. ಇದರ ಜೊತೆಗೆ ಇನ್ನು ಇರಾನ್ನ ಹಾರ್ಮುಜ್ ಜಲಸಂಧಿ ಏನಿದೆ, ಅಲ್ಲಿಂದ ಇರಾನ್ ಅವರು ನಮ್ಮ ಮಿತ್ರ ದೇಶ ಆಗಿರುವಂತಹ ಮತ್ತು ಭಾರತ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಈ ರೀತಿಯಾದಂತಹ ಮಿತ್ರ ದೇಶಗಳಿಗೆ ಹಡಗುಗಳನ್ನು ಬಿಡುವುದಕ್ಕೆ ಅವರು ಗ್ರೀನ್ ಸಿಗ್ನಲ್ ಒಂದನ್ನು ನೀಡಿದ್ದಾರೆ. ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರಗಳಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಮ್ಮ ಶತ್ರು ರಾಷ್ಟ್ರಗಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿರುವಂತಹ ಸಾಕಷ್ಟು ಹಡಗುಗಳಲ್ಲಿ ಮುಖ್ಯವಾಗಿ ನಮ್ಮ ಭಾರತದ ಹಡಗುಗಳನ್ನು ಒಂದೊಂದಾಗಿ ಬಿಡ್ತಾ ಇದೆ. ಭಾರತ ಆಗಿರ್ಬೋದು, ಜಪಾನ್ನ ಹಡಗುಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಒಂದೊಂದಾಗಿ ಬಿಡ್ತಾ ಇರುವಂಥದ್ದು. ಇನ್ನು ಇದರ ಜೊತೆಗೆ ನಮ್ಮ ಭಾರತ ರಷ್ಯಾದಿಂದ ಈಗಾಗಲೇ 60 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಖರೀದಿ ಮಾಡಿದೆ. ಇದರಿಂದ ಸಾಕಷ್ಟು ನಮ್ಮ ಭಾರತದಲ್ಲಿ ಆಗ್ತಾ ಇದ್ದಂತಹ LPG ಕೊರತೆ ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್ ಎಲ್ಲದರ ಕೊರತೆ ಈಗ ನಿಭಾಯಿಸ್ಬೋದು. ಒಂದು ತಿಂಗಳ ಕಾಲ 60 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಅಂತಂದರೆ ಒಂದು ತಿಂಗಳ ಆಗುವವರೆಗೆ, ಒಂದು ತಿಂಗಳಿಗೆ ಬೇಕಾಗುವಷ್ಟು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, LPG ಆಗಿರ್ಬೋದು, ಎಲ್ಲವೂ ಕೂಡ ಒಂದು ತಿಂಗಳ ಕಾಲ ದೇಶದಾದ್ಯಂತ ಚೆನ್ನಾಗಿ ನಡೆದುಕೊಂಡು ಹೋಗುವಂಥದ್ದು.